ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಾಡ್ತಿರೋ ಆರೋಪ ಏನಿದೆ ಅದು ಸತ್ಯ ಅಂತ ಇವತ್ತು ನಿನ್ನೆ SIT ದಾಳಿಯಿಂದ ಪ್ರೂವ್ ಆಗಿದೆ. ಸೊ ಬಿಜೆಪಿ ಅವರು ಕಳ್ಳರು, ಅವರಿಗೆ ಧೈರ್ಯವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿಯವರು ಕಳ್ಳತನದಿಂದನೇ ಲೋಕಸಭೆ ಚುನಾವಣೆ ಗೆದ್ದಿರೋದಕ್ಕೆ ಇದು ಸಾಕ್ಷಿ. ಎರಡನೇದು, RSS ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ. ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಶ ಹಾಕ್ಸಿ. ಚಲವಾದಿ ನಾರಾಯಣ ಸ್ವಾಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಅಶ್ವಥ್ ನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. CT ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಅಖಾಡಕ್ಕೆ ಇಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ರು, ನಮಾಜ್ನು ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ, ಇದನ್ನ ಬ್ರೈನ್ ಇದ್ರೊಳಗಿರುತ್ತೆ. ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟು. ಅಲ್ಲ ಸರ್, ಯಾವತ್ತಾದ್ರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ, ನಮಾಜ್ ಮಾಡ್ಕೊಂತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ ಸರ್ಕಾರಿ ಶಾಲೆಯ ಪ್ರಿಮಿಸಿಸ್ ಅಲ್ಲಿ ಮಾಡಬೇಡಿ ಅಂತ. ನೀವೇನೋ ಮಾತಾಡ್ತೀರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲ್ಗೆ ಹಾಕ್ತಾರೆ ಅಂತಾರಲ್ಲ, ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರ ಕಾಲ್ ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬ್ರು. ನೆಕ್ಸ್ಟ್ ನಮ್ಮ ಚಲವಾದಿ ನಾರಾಯಣ ಸೋಮಣ್ಣ ಅವರು, ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ. ಏನ್ ಚಲವಾದಿ ನಾರಾಯಣ ಸೋಮಣ್ಣ ಪ್ರೆಸ್ ಮೀಟ್ ಅಲ್ಲಿ ಏನೋ ಹೇಳ್ತಾ ಇದ್ರಿ, ಯಾರಿಗೂ ಎದುರಲ್ಲ. ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಳ್ರ, ನಿಮ್ಗೆ ಅಷ್ಟು ಭಯನಾ ಅಣ್ಣ? ನಿಮ್ಮನ್ನ ಯಾರು ಏನ್ ಮಾಡ್ತಾರಣ್ಣ? ನಿಮಗೇನ್ ತೊಂದರೆ ಆಗುತ್ತೆ ಚಲವಾದಿ ನಾರಾಯಣ ಸೋಮಣ್ಣ? ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಮಾಡಕ್ಕಾಗುತ್ತಾ ಅಲ್ವಾ? ಜನ ನಿಮ್ಮ ಹತ್ರಕ್ಕೆ ಬರಲ್ಲ, ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ, ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏನಣ್ಣ? ಸೊ ಚಲವಾದಿ ನಾರಾಯಣ ಸೋಮಣ್ಣವರು ಆ ವಾದದಿಂದ ಆಚೆ ಬರಬೇಕು ಅಂತ ಬಯಸ್ತೇನೆ ಸರ್.